ಪದೇ ಪದೇ ಮೂತ್ರ ವಿಸರ್ಜನೆ ಯಾಕಾಗುತ್ತೆ, ಕಾರಣಗಳೇನು? ಸ್ನೇಹಿತರೆ ನಮಸ್ಕಾರ, ನಾನು ಡಾಕ್ಟರ್ ಕಾಶಿನಾಥ್ ದೀಕ್ಷಿತ್ ಮಾತಾಡೋದು. ಸಾಮಾನ್ಯವಾಗಿ 7ರಿಂದ 8 ಸಲ ಮೂತ್ರ ವಿಸರ್ಜನೆ ಆಗೋದು ನಾರ್ಮಲ್ಲು. ಬಟ್ ಕೆಲವರಿಗೆ ಇನ್ನೂ ಜಾಸ್ತಿ ಆಗುತ್ತೆ, ಅಪರೂಪಕ್ಕೆ ಕೆಲವರಿಗೆ ಕಡಿಮೆ ಆಗುತ್ತೆ. ಸ್ನೇಹಿತರೆ, ಪದೇ ಪದೇ ಮೂತ್ರ ವಿಸರ್ಜನೆ ಆದರೆ ಸಾಮಾನ್ಯವಾಗಿ ತಲೆಗೆ ಬರೋದು ಎಲ್ಲಿ ಡಯಾಬಿಟಿಸ್ ಶುರುವಾಗಿದೆಯೋ ಅಥವಾ ಇರೋ ಡಯಾಬಿಟಿಸ್ ಕಂಟ್ರೋಲ್ ಆಗಿಲ್ವೋ ಏನೋ ಅನ್ನೋ ಒಂದು ಸಂಶಯ ಬಂದೇ ಬರುತ್ತೆ. ಬಟ್ ಆದರೆ ಸ್ನೇಹಿತರೆ, ಪದೇ ಪದೇ ಮೂತ್ರ ವಿಸರ್ಜನೆ ಆಗಲಿಕ್ಕೆ ಡಯಾಬಿಟಿಸ್ ಒಂದೇ ಅಲ್ಲ, ಬೇರೆ ಬೇರೆ ಕಾರಣಗಳಿವೆ. ಸಾಮಾನ್ಯವಾಗಿ ನೀರು ಜಾಸ್ತಿ ಕುಡಿದ್ರೆ ಮೂತ್ರ ವಿಸರ್ಜನೆ ಜಾಸ್ತಿ ಆಗುತ್ತೆ. ಎರಡನೇದಾಗಿ ಕಾಫಿ, ಟೀ, ಸಾಫ್ಟ್ ಡ್ರಿಂಕ್ಸು, ಎಳೆನೀರು, ಮಜ್ಜಿಗೆ ಇವನ್ನೆಲ್ಲ ಪ್ರತಿನಿತ್ಯ ಸೇವಿಸಿದರೆ ಮೂತ್ರ ವಿಸರ್ಜನೆ ಜಾಸ್ತಿ ಆಗುತ್ತೆ. ಯಾಕೆಂದರೆ ಕಾಫಿ, ಟೀ ಅಥವಾ ಕೆಲವು ಎನರ್ಜಿ ಡ್ರಿಂಕ್ಸ್ ಅಂತೀವಿ, ಅದರಲ್ಲೆಲ್ಲ ಕೆಫಿನ್ ಜಾಸ್ತಿ ಇರುತ್ತೆ. ಕೆಫಿನ್ ಈಸ್ ಎ ಗುಡ್ ಡಯಾರಿಟಿಕ್ ಅಂತ ಹೇಳ್ತೀವಿ ನಾವು. ಅದರಿಂದ ಮೂತ್ರ ಜಾಸ್ತಿ ಆಗುತ್ತೆ. ಇನ್ನು ನಿಮಗೆಲ್ಲ ಗೊತ್ತಿರೋಂಗೆ ಚಳಿಗಾಲದಲ್ಲಿ ಮೂತ್ರ ವಿಸರ್ಜನೆ ಜಾಸ್ತಿ ಆಗುತ್ತೆ. ಇವೆಲ್ಲ ಸಾಮಾನ್ಯವಾಗಿ ಆಗೋ ಮೂತ್ರ ವಿಸರ್ಜನೆ ಜಾಸ್ತಿ ಆಗಲಿಕ್ಕೆ ಕಾರಣಗಳು. ಎರಡನೇದು ವೈದ್ಯಕೀಯ ಕಾರಣಗಳಂದರೆ ಡಯಾಬಿಟೀಸ್ ಅಲ್ಲದೆ ಬೇರೆ ಮೂತ್ರನಾಳದ ಸೋಂಕು ಅಂತ ಹೇಳ್ತೀವಿ. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದ್ದರೂ ಪದೇ ಪದೇ ಮೂತ್ರ ವಿಸರ್ಜನೆ ಆಗುತ್ತೆ. ಬಟ್ ಇದರಲ್ಲಿ ಸಾಮಾನ್ಯವಾಗಿ ಉರಿ ಮೂತ್ರ ಇರುತ್ತೆ. ಆಮೇಲೆ ಯೂರಿನ್ ಅರ್ಜೆನ್ಸಿ ಇರುತ್ತೆ, ಸಡನ್ನಾಗಿ ಯೂರಿನ್ ಪಾಸ್ ಮಾಡಬೇಕು ಅನಿಸುತ್ತೆ. ಅದೇ ರೀತಿ ಮೂತ್ರಕೋಶದಲ್ಲಿ ಕಲ್ಲುಗಳಿದ್ದರೆ ಅಥವಾ ಮೂತ್ರಕೋಶದ ಇನ್ಫೆಕ್ಷನ್ ಆದರೆ ಸಿಸ್ಟೈಟಿಸ್ ಅಂತೀವಿ. ಇದರಲ್ಲೂ ಪದೇ ಪದೇ ಯೂರಿನ್ಗೆ ಹೋಗ್ಬೇಕು ಅನಿಸುತ್ತೆ. ಯೂರಿನ್ಗೆ ಹೋಗಿ ಬಂದರೂ ಸಮಾಧಾನ ಆಗೋದಿಲ್ಲ. ಸ್ನೇಹಿತರೆ, ನಾವು ಹೃದಯ ಸಂಬಂಧಿ ಕಾಯಿಲೆಗಳಿದ್ದರೆ ಅಥವಾ ಹೈ ಬ್ಲಡ್ ಪ್ರೆಷರ್ ಇದ್ದರೆ ಕೆಲವು ಮಾತ್ರೆಗಳನ್ನು ಕೊಡ್ತೀವಿ. ಯೂಶ್ವಲಿ ಥೈಯಜೈಡ್ ಡಯೋರಿಟಿಕ್ಸ್ ಅಂತ ಹೇಳ್ತೀವಿ. ಇದರಿಂದನೂ ಮೂತ್ರ ವಿಸರ್ಜನೆ ಆ ಮಾತ್ರೆಗಳಿಂದನೂ ಆಗುತ್ತೆ. ಇನ್ನು ಡಯಾಬಿಟಿಸ್ ಕಂಟ್ರೋಲ್ ಇದ್ದರೂ ಡಯಾಬಿಟಿಸಿಗೆ ನಾವು ಕೊಡೋ ಕೆಲವು ಮಾತ್ರೆಗಳಿಂದ SGLT2 ಇನ್ಹಿಬಿಟರ್ಸ್ ಅಂತ ಹೇಳ್ತೀವಿ, ಅದರಿಂದನೂ ಮೂತ್ರ ವಿಸರ್ಜನೆ ಜಾಸ್ತಿ ಆಗುತ್ತೆ. ಸೊ ಔಷಧಿಗಳಿಂದ ಹೇಳಿದೆ, ಕಾಯಿಲೆಗಳಿಂದ ಹೇಳಿದೆ, ಮತ್ತು ಸಾಮಾನ್ಯವಾಗಿ ಯಾಕಾಗತ್ತೆ ಅಂತ ಹೇಳಿದೆ. ಕೆಲವರಿಗೆ ಮಾನಸಿಕ ಒತ್ತಡ ಜಾಸ್ತಿ ಇದ್ದರೂ ಪದೇ ಪದೇ ಮೂತ್ರ ವಿಸರ್ಜನೆ ಆಗುತ್ತೆ. ಇನ್ನು ಕೆಲವರಿಗೆ ರಾತ್ರಿ ಸರಿಯಾಗಿ ನಿದ್ದೆ ಬರದೇ ಇದ್ದರೂ ರಾತ್ರಿ 3-4 ಸಲ ಮೂತ್ರ ವಿಸರ್ಜನೆಗೆ ಹೇಳ್ತಾರೆ. ಸ್ನೇಹಿತರೆ, ವಯಸ್ಸಾದ ಮೇಲೆ ಹೆಂಗಸರಿಗೆ ಮುಟ್ಟು ನಿಂತ ಮೇಲೆ ಕೆಲವು ಹಾರ್ಮೋನ್ಸ್ ಕಡಿಮೆ ಆಗುತ್ತೆ, ಮಸಲ್ಸ್ ಎಲ್ಲ ವೀಕ್ ಆಗುತ್ತೆ. ಸೊ ಆವಾಗ ಹಗಲು ಅಥವಾ ರಾತ್ರಿ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೇಳ್ತಾರೆ. ಯಾಕೆಂದರೆ ಆ ಮಸಲ್ ಟೋನು ಕಡಿಮೆ ಆಗಿರುತ್ತೆ. ಇನ್ನು ಗಂಡಸರಿಗೆ 60-70 ವರ್ಷ ಆದಮೇಲೆ ಮೂತ್ರಪಿಂಡದ ಪಕ್ಕ ಪ್ರಾಸ್ಟೇಟ್ ಅಂತ ಒಂದು ಗ್ಲ್ಯಾಂಡ್ ಇರುತ್ತೆ. ಅದು ಎನ್ಲಾರ್ಜ್ ಆದರೆ ಸಾಮಾನ್ಯವಾಗಿ ರಾತ್ರಿ ಹೊತ್ತು ಪದೇ ಪದೇ ಮೂತ್ರ ವಿಸರ್ಜನೆ ಆಗುತ್ತೆ. ಸ್ನೇಹಿತರೆ, ಇವು ಯಾವುದೂ ತೊಂದರೆಗಳಿಲ್ಲದೆ ಇದ್ದರೂ ಕೆಲವರ ಸ್ವಭಾವ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗೋದು, ಅವ್ರಿಗೇನು ತೊಂದರೆ ಇರಲ್ಲ. ಬಟ್ ಅವರು ಆ ಥರ ಕಲ್ಟಿವೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಮೂತ್ರ ವಿಸರ್ಜನೆ ಜಾಸ್ತಿ ಆಗುತ್ತೆ. ಸೊ ಸ್ನೇಹಿತರೆ, ಮೂತ್ರ ವಿಸರ್ಜನೆ ಪದೇ ಪದೇ ಹೋಗೋದಕ್ಕೆ ಏನೇನು ಕಾರಣಗಳಂತ ಎಲ್ಲ ತಿಳಿಸಿ ಹೇಳಿದ್ದೀನಿ. ನಮಸ್ಕಾರ.